ಬೇಲೂರಿನಲ್ಲಿ ಬೆಲೆ ಬಾಳುವ ಮರಗಳನ್ನ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದೆ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ನಲ್ಲಿ ಈ ಅಂಶವನ್ನ ಪ್ರಸ್ತಾಪ ಮಾಡುವ ಮೂಲಕ ಸಂಸದ ಪ್ರತಾಪ್ ಸಿಂಹ ಸಹೋದರನ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಟ್ವೀಟ್ ಮಾಡಿ ಕಾಂಗ್ರೆಸ್ನಿಂದ ಗಂಭೀರ ಆರೋಪ, ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಆರೋಪ ಮಾಡಲಾಗಿದೆ. ಬೆಲೆ ಬಾಳುವ ಮರಗಳನ್ನ ರಾತ್ರೋರಾತ್ರಿ ಕಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಕಾಂಗ್ರೆಸ್ ವಿಕ್ರಮ್ ಸಿಂಹ ಅವರ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಮಾಡಿದೆ. ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಅವರ ಮೇಲೆ ಈ ಆರೋಪವನ್ನ ವಹಿಸಲಾಗ್ತದೆ. ಕೆಲವೇ ಕ್ಷಣಗಳ ಹಿಂದೆ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿಯನ್ನ ಪ್ರಸಾರ ಮಾಡಲಾಗಿತ್ತು. ಪ್ರಭಾವಿಗಳ ಕೈವಾಡದಿಂದಾಗಿಯೇ ಈ ಘಟನೆ ನಡೆದಿದೆ ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇದೀಗ ಕಾಂಗ್ರೆಸ್ ಇದೇ ವಿಚಾರವನ್ನ ಟ್ವೀಟ್ ಮಾಡಿ ಆರೋಪವನ್ನ ನೇರವಾಗಿ ಪ್ರತಾಪ್ ಸಿಂಹ ಅವರ ಸಹೋದರನ ಮೇಲೆ ವಹಿಸ್ತಾ ಇದೆ. ಕಾಂಗ್ರೆಸ್ ಮಾಡಿರುವ ಟ್ವೀಟ್ ಅನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಅಣ್ಣ ಪ್ರತಾಪ್ ಸಿಂಹ ಅವರ ಟ್ವಿಟರ್ ಖಾತೆಯನ್ನ ಟ್ಯಾಗ್ ಮಾಡಿ ಸಂಸತ್ ದಾಳಿಕೋರರಿಗೆ ಪಾಸ್ ನೀಡುವ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ತಮ್ಮ ವಿಕ್ರಮ್ ಸಿಂಹ ಸಿನಿಮೆಯ ಮಾದರಿಯಲ್ಲಿ ಮರಗಳ್ಳತನದಲ್ಲಿ ತೊಡಗಿದ್ದಾರೆ. ಸಂಸದ ಪ್ರತಾಪ್ ಸಿಂಹನ ಸಹೋದರ ವಿಕ್ರಮ್ ಸಿಂಹ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಮರಗಳನ್ನ ಕಡಿದು ಸಾಗಾಟ ನಡೆಸುವುದು ದಕ್ಷ ಅಧಿಕಾರಿಯಾದ ತಹಶೀಲ್ದಾರ್ ಮಮತಾ ಅವರ ಮೂಲಕ ಬೆಳಕಿಗೆ ಬಂದಿದೆ. ಇದರಲ್ಲಿ ಕೆಲವು ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೂಡ ಕೈ ಜೋಡಿಸಿದ್ದಾರೆ. ಈ ಬಗ್ಗೆ ಸಚಿವ ಈಶ್ವರ್ ಖಂಡ್ರೆ ಅವರು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋಕೆ ಆದೇಶಿಸಲಿದ್ದಾರೆ ಅಂತ ಹೇಳಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರನ್ನ ಕೂಡ ಟ್ಯಾಗ್ ಮಾಡಲಾಗಿದೆ. ಹಾಗೆ ಬಿಜೆಪಿಯ ಟ್ವಿಟರ್ ಖಾತೆಯನ್ನು ಟ್ಯಾಗ್ ಮಾಡಿ ನಿಮ್ಮ ಜನಪ್ರತಿನಿಧಿಗಳು ಹಾಗೂ ಅವರ ಕುಟುಂಬಸ್ಥರು ಕೊಳ್ಳೆ ಹೊಡೆಯೋದ್ರಲ್ಲಿ ಬ್ಯುಸಿಯಾಗಿರೋದು ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ನೇರವಾಗಿ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹ ಬೇಲೂರಿನಲ್ಲೇನೋ ಬೆಲೆ ಬಾಳುವ ಮರಗಳನ್ನ ಕಡಿದ ಪ್ರಕರಣ ಇತ್ತು. ಇದಕ್ಕೆ ವಿಕ್ರಮ್ ಸಿಂಹ ಅವರ ಮೇಲೆ ಆರೋಪವನ್ನ ಮಾಡಿ ಕಾಂಗ್ರೆಸ್ ತನ್ನ ಅಧಿಕೃತ ಟ್ವಿಟರ್ನಲ್ಲಿ ಆರೋಪ ಮಾಡ್ತಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ವಿಕ್ರಮ್ ಸಿಂಹ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ಕಾಂಗ್ರೆಸ್ನ ಟ್ವೀಟ್ ನಲ್ಲಿ ನೇರವಾಗಿ ನಿಮ್ಮ ಹಾಗೆ ಸಹೋದರರ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದೆ. ನೀವೇನ್ ರಿಯಾಕ್ಟ್ ಮಾಡ್ತೀರಿ ಈ ಆರೋಪಕ್ಕೆ? ಮೇಡಮ್ ಏನಂದ್ರೆ ಮೇಡಮ್, ನಾನು ವರ್ಷ ಶುಂಠಿ ಮಾಡೋದು ಹೌದು, ಲೀಸ್ ಮಾಡ್ಕೊಂಡು ಜಾಗವ. ಅದೇ ರೀತಿ ಈ ಸರಿನೂ ನಾನು 3 ಎಕರೆ 10 ಗುಂಟೆನ ಲೀಸ್ ಮಾಡ್ಕೊಂಡು ಶುಂಠಿ ಮಾಡಕ್ ಮಾಡಿದೀನಿ. ಆ ಜಾಗನ ಕ್ಲೀನ್ ಮಾಡ್ಕೊಡೋ ಜವಾಬ್ದಾರಿ ಜಾಗದವ್ರದ್ದೇ. ನಾನು ಶುಂಠಿ ಮಾತ್ರ ಬೆಳೆಯೋದು. ಇದು ನಾನು 10-15 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇರೋದು, ಶುಂಠಿ ಬೆಳೆಯೋ ಕೆಲಸ. ಆಯ್ತಾ ಮೇಡಮ್, ಇದು ಇನ್ಸಿಡೆಂಟ್ ಆಗೇ 1 ವಾರ ಆಗಿದೆ. ಈ 1 ವಾರದಿಂದವ ಅಧಿಕಾರಿಗಳಿಗೂ ಎಲ್ಲ ವಿಷಯ ಗೊತ್ತು. ಇದ್ರೊಳಗೆ ಯಾರ್ಯಾರು ಮರ ಕಡ್ದಿದ್ದಾರೆ, ಯಾರು ಕೊಟ್ಟಿದ್ದಾರೆ, ಎಲ್ಲ ವಿಷಯ ಗೊತ್ತಿದೆ. ಈಗ ಸುಮ್ಮನೆ ಈ 1 ವಾರದ ಮೇಲೆ ನನ್ನನ್ನು ಇದಕ್ಕೆ ಎಳತ್ ತರ್ತಿದ್ದಾರೆ ಅಂದ್ರೆ ಏನು ಉದ್ದೇಶ? ಇದ್ರ ಹಿನ್ನೆಲೆ ಏನಿರ್ಬೋದು ನೀವೇ ಯೋಚನೆ ಮಾಡ್ಬೋದಲ್ಲ ಮೇಡಮ್. ಮರ ಕಡ್ದಿದ್ ಯಾರು ವಿಕ್ರಮ್ ಅವರೇ? ಮರ ಕಡ್ದಿದ್ ಯಾರು ತಮ್ಮ ಪ್ರಕಾರ? ಮೇಡಮ್ ಹೆಂಗತ್ತ, ನಾನು ಇನ್ನೊಬ್ಬರ ಮೇಲೆ ಆರೋಪ ಮಾಡಕ್ ರೆಡಿ ಇಲ್ಲ ಮೇಡಮ್. ಇದು ಡಿಪಾರ್ಟ್ಮೆಂಟ್ಗೆ ಗೊತ್ತಿರೋ ವಿಚಾರವೇ. ಡಿಪಾರ್ಟ್ಮೆಂಟ್ ಅದನ್ನ ತನಿಖೆ ಮಾಡಿ ಯಾರು ಆರೋಪಿಗಳಿದ್ದಾರೆ, ಆರೋಪಿ ನಾನೇ ಆಗಿದ್ರು ನನಗೂ ಏನು ಕ್ರಮ ಕೊಳ್ಬೇಕು ತಗೊಳ್ಳಿ. ತಹಶೀಲ್ದಾರ್ ಮಮತಾ ಅವರಿಗೆ ವಿಚಾರ ಗೊತ್ತಾಗಿದೆ, ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಈ ಎಲ್ಲಾ ಮಾತುಗಳ ಅರ್ಥ ಏನು ಅಂತ ಹೇಳಿ, ಹಾಗಾದ್ರೆ ಅಲ್ಲಿ ಮರಗಳ್ಳರು ಯಾರು ವಿರುದ್ಧವಾಗಿ ಮಮತಾ ಅವ್ರ ಕ್ರಮಕ್ಕೆ ಮುಂದಾದ್ರು, ಏನ್ ಅರ್ಥ ಇದಕ್ಕೆ ಅಂತ? ಅಲ್ಲ ಮೇಡಮ್, ಹೇಗ್ ಗೊತ್ತಾ, ಅವ್ರು ಅಷ್ಟೆಲ್ಲ ಮಾಡಿದ್ದಾರೆ ಅಂದ್ಮೇಲೆ 1 ವಾರದಿಂದ ಅವರೆಲ್ಲ ತನಿಖೆ ಮಾಡೇ ಇರ್ತಾರಲ್ವಾ. ಇದ್ರೊಳಗೆ ಯಾರಿದ್ದಾರೆ, ಹಿಂದ್ಗಡೆ ಯಾರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತಲ್ವಾ. ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಆಯ್ತಾ, ನಂದು ವಿಚಾರ ಇಷ್ಟೇ. ನಾನು ಶುಂಠಿ ಮಾಡ್ಲಿಕ್ಕೋಸ್ಕರ ಲೀಸ್ ಮಾಡ್ಕೊಂಡ್ರೆ ಹೌದು ಜಾಗ. ಆದ್ರೆ ಮೇಡಮ್ ಇದ್ರಲ್ಲಿ ಅವರು ಸರ್ಕಾರಿ ಭೂಮಿ ಅದು ಇದು ಹೇಳ್ತಾರೆ. ಇದ್ರೊಳಗೆ ನಾನು ಸರ್ಕಾರಿ ಭೂಮಿನ ನಾ ಮಾಡ್ಕೊಂಡಿಲ್ಲ. ಏನು ವಿತ್ ರೆಕಾರ್ಡ್ ಇದೆ ನನ್ನ ಹತ್ರ ಜಾಗದ್ದು. ಅದೆಲ್ಲ ರೆಕಾರ್ಡ್ ಇಟ್ಕೊಂಡೆ ನಾನು ಅಗ್ರಿಮೆಂಟ್ ಮಾಡ್ಕೊಂಡೆ. ಯಾವುದೇ ರೀತಿಯ ತನಿಖೆ ಆದ್ರೂ, ಕ್ರಮ ಆದ್ರೂ, ತಪ್ಪಿತಸ್ಥರಾದ್ರೆ ಕ್ರಮಕ್ಕೆ ನೀವು ಒಳಗಾಗ್ಲಿಕ್ಕೆ ಸಿದ್ಧರಿದ್ದೀರಿ ಹಾಗಾದ್ರೆ? ಖಂಡಿತ ಮೇಡಮ್, ಖಂಡಿತ. ರೈಟ್. ಧನ್ಯವಾದ ವಿಕ್ರಮ್ ಸಿಂಹ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇದು ವಿಕ್ರಮ್ ಸಿಂಹ ಅವರ ಸ್ಪಷ್ಟೀಕರಣ. ಎಲ್ಲ ದಾಖಲಾತಿ ಪ್ರಕಾರ ನೋಡೋದಾದ್ರೆ ಸ್ಪಷ್ಟವಾಗಿದೆ. ಬೆಳೆ ಬೆಳಿಲಿಕ್ಕೆ ಅಂತ ಹೇಳಿ ಲೀಸ್ ಪಡೆದಿದ್ದ ಭೂಮಿಯನ್ನ ಈ ರೀತಿ ಆರೋಪ ಮಾಡ್ತಿರೋದು ವೃಥಾ ಆರೋಪ. ಯಾವುದೇ ರೀತಿ ತನಿಖೆ ಆದ್ರೂ ಕೂಡ ಅದಕ್ಕೆ ಸಂಪೂರ್ಣ ಸಹಕಾರ